ನಮಸ್ತೆ. ಮೈದಾ ಸಕ್ಕರೆ ಉಪಯೋಗಿಸದೆ ಮನೆಯಲ್ಲೇ ಗರಿಗರಿಯಾದ ಬಿಸ್ಕೆಟ್ ಮಾಡುವ ವಿಧಾನ ಇವತ್ತು ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ಪಿನಷ್ಟು ಬೆಲ್ಲವನ್ನು ಅರ್ಧ ಕಪ್ ನೀರು ಹಾಕ್ಕೊಂಡು ಕರಗಿಸಿಕೊಳ್ತೇನೆ. ಬೆಲ್ಲ ಕರಗಿದ್ರೆ ಸಾಕು. ಇದೀಗ ಆರಲಿ. ಈ ಸಮಯದಲ್ಲಿ ಬೇರೆ ತಯಾರಿ ಮಾಡಿಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲಿಗೆ 2 ಕಪ್ಪಿನಷ್ಟು ಗೋಧಿ ಹುಡಿ, ಅರ್ಧ ಕಪ್ ಮೀಡಿಯಂ ರವೆ ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಸೋಂಪು, ಕಟ್ ಮಾಡಿದ 1/4 ಕಪ್ಪಿನಷ್ಟು ಗೋಡಂಬಿ, ಸ್ವಲ್ಪ ಉಪ್ಪು, ಹಾಗೆ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಸಿಕೊಳ್ಬೇಕು. ಇನ್ನು ಇದಕ್ಕೆ ಬೆಲ್ಲದ ನೀರು ಹಾಕ್ಕೊಂಡು ಪುನಃ ಕಲಸಿಕೊಳ್ಳೋಣ. ಹಾಗೆ ನಾನಿಲ್ಲಿ 2 ಸ್ಪೂನ್ ಅಷ್ಟು ಕೊಬ್ಬರಿ ಹುಡಿ ಕೂಡ ಹಾಕ್ಕೊಂಡಿದ್ದೇನೆ. ಹಿಟ್ಟು ಗಟ್ಟಿಯಾಗಿ ಕಲಸಿಕೊಳ್ಬೇಕು. ಅಗತ್ಯ ಇದ್ದರೆ 2 ಸ್ಪೂನ್ ಅಷ್ಟು ನೀರು ಸೇರಿಸಿಕೊಳ್ಳಿ. ಇನ್ನು ಇದನ್ನು 1/4 ಗಂಟೆ ಮುಚ್ಚಿಟ್ಟು ಹಾಗೆ ಬಿಡಬೇಕು. ಮಿಶ್ರಣ ಕಲಸುವಾಗ ರವೆ ಹಾಕಿದ ಕಾರಣ ನಾವು ಇದನ್ನು ಮಿನಿಮಮ್ 1/4 ಗಂಟೆ ಆದರೂ ಮುಚ್ಚಿಡಲೇಬೇಕು. 1/4 ಗಂಟೆ ನಂತರ ಇದನ್ನು ನಾನೀಗ 2 ಭಾಗ ಮಾಡಿಕೊಳ್ತೇನೆ. ಒಂದು ಭಾಗವನ್ನು ರೋಲ್ ಮಾಡಿಕೊಳ್ತೇನೆ. ವಿಡಿಯೋದಲ್ಲಿ ತೋರಿಸಿದ ರೀತಿಯಲ್ಲಿ ಇದನ್ನು ರೋಲ್ ಮಾಡಿಕೊಳ್ಳಿ. ಹಿಟ್ಟು ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿದ್ರೂ ಪರವಾಗಿಲ್ಲ, ಹದ ಇದ್ರದ್ದು ಕರೆಕ್ಟಾಗಿಯೇ ಇದೆ. ಕರೆಕ್ಟಾಗಿ ಈ ರೀತಿಯಾಗಿ ರೋಲ್ ಆದಮೇಲೆ ಇದನ್ನು ಕಟ್ ಮಾಡಿಕೊಳ್ಳೋಣ. ಅರ್ಧ ಇಂಚ್ ಅಗಲಕ್ಕೆ ನಾನು ಇದನ್ನು ಕಟ್ ಮಾಡಿಕೊಳ್ತೇನೆ. ನೋಡಿ, ಈ ರೀತಿಯಾಗಿ ಎಲ್ಲವನ್ನು ಕಟ್ ಮಾಡಿ ಆದಮೇಲೆ ಇದನ್ನು ಡೀಪ್ ಫ್ರೈ ಮಾಡಿಕೊಳ್ಬೇಕು. ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಎಣ್ಣೆ ಬಿಸಿಗೆ ಇಟ್ಟುಕೊಂಡಿದ್ದೇನೆ. ಇನ್ನು ಇದಕ್ಕೆ ಒಂದೊಂದನ್ನೇ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳೋಣ. ಎಲ್ಲವನ್ನು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಮುಟ್ಲಿಕ್ಕೆ ಹೋಗಬೇಡಿ. ಆಮೇಲೆ ಇದನ್ನು ಮಗುಚಿ ಹಾಕಿ ಎರಡೂ ಕಡೆ ಕೂಡ ಡಾರ್ಕ್ ಬ್ರೌನ್ ಬರುವ ತನಕ ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಆಗ ಮಾತ್ರ ಇದಕ್ಕೆ ಒಳ್ಳೆ ಕ್ರಿಸ್ಪಿನೆಸ್ ಬರ್ತದೆ, ನೆನಪಿಟ್ಟುಕೊಳ್ಳಿ. ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡಿ ರೆಡಿ ಮಾಡಿಕೊಳ್ತೇನೆ. ರುಚಿಯಾಗಿ ಮನೆಯಲ್ಲೇ ಈ ರೀತಿಯಾಗಿ ಬಿಸ್ಕೆಟ್ ತಯಾರಿಸಿ ನೋಡಿ. ಮನೆಯವರೆಲ್ಲ ನಿಮ್ಮ ಫ್ಯಾನ್ ಆಗೋದಂತೂ ಗ್ಯಾರಂಟಿ. ವಿಧಾನ ಹೇಗಿತ್ತು ಅಂತ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.